ಥರ್ಡ್ ಡೇ 3 ದಿನ ಆಯ್ತು. ಆಮೇಲೆ ಮೂಲಂಗಿನೂ ತಗೊಂಬಂದಾರ. ಇವತ್ತೈತೆ ಸಂಡೇ ಅಲ್ಲ, ಫುಲ್ ಬ್ಯುಸಿ ಐತಿ ಇವಾಗ ಅಡ್ಗಿ ಮನಿ. ಇದು ಪೂರ್ಣಿಮಾ ಸಿಲ್ಕ್ ಅಂತ ಹೇಳಿ. ಸೊ ಇವಿಷ್ಟು ನಿನ್ನೆ ಸ್ಯಾರಿ ಶಾಪಿಂಗ್ ಮಾಡ್ಕೊಂಡ್ ಬಂದಾರ. ಇವತ್ತಿನ ಸ್ಪೆಷಲ್ ಸ್ವೀಟ್ ನೋಡ್ರಿ, ಫ್ರೈ ಮಾಡ್ಕೊಂಡೈತಿವ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮದಿರ ಅಂತ ಅನ್ಕೊಳತೀನಿ. ಸೊ ಬರ್ರಿ ಇವತ್ತಿನ ಡೈಲಿ ಲಾಗ್ನ ಶುರು ಮಾಡೋಣ. ಇವತ್ತಿನ ದಿನ ಯಾವ ತರ ಕಳೀತೈತಿ ಪ್ರತಿಯೊಂದು ನಿಮ್ ಜೊತೆ ಶೇರ್ ಮಾಡ್ಕೊತಾನೆ ಇರ್ತೀನಿ ಅಂತ. ಸೊ ಸ್ಕಿಪ್ ಮಾಡ್ಲಿಲ್ಲಂಗ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ನಾವ್ ಇವತ್ತ ಹಾವನೂರಿಗೆ ಬಂದು ಇದು ಥರ್ಡ್ ಡೇ, 3 ದಿನ ಆಯ್ತು ಇವತ್ತಿಗೆ ಬಂದು. ಇವಾಗ ಏನೇನೆಲ್ಲ ಮಾಡತ್ತಾರೋ ಅಂತ ನೋಡು. ಇಲ್ಲೇ ಹೊಲದೊಳಗ ಪಾಲಕ್ ಕೊತ್ತಂಬರಿ ತಗೊಂಬಂದಾರ ನೋಡ್ರಿ. ಆಮೇಲೆ ಮೂಲಂಗಿನೂ ತಗೊಂಬಂದಾರ. ಸೊ ಇಲ್ಲೇ ಸೋಸಾತಾರ. ನೆಕ್ಸ್ಟ್ ನಾವು ವಿನಾಯಕ ಇಲ್ಲಿ ವಿನಾಯಕ 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 ವೀನಾ ಏನ್ ಮಾಡತ್ತಾಳ? ಸ್ಕೂಲ್ಗೆ ಹೊಂಟೆ ಕರೆಗ ಇವತ್ತೈತೆ ಸಂಡೇ ಅಲ್ಲ. ಇಷ್ಟೇ ಇಲ್ಲೇ ನಮ್ಮ ಮಮ್ಮಿ ಏನ್ ಮಾಡತ್ತಾಳ ನೋಡಂತೇಳ್ರಿ. ಸಬ್ಬಸ್ಗಿ ಪಲ್ಲೆ ಅಡ್ಗೆ ಮನಿ ಫುಲ್ ಬ್ಯುಸಿ ಐತಿ ಈಗ. ಇಲ್ಲಿ ನೋಡ್ರಿ ಎಲ್ಲ ಹೆಂಗ ಮಾಡ್ಯಾರ. ಆಮೇಲೆ ಇಲ್ಲೇನು ಎಷ್ಟೈತಿ, ಫುಲ್ ಬ್ಯುಸಿ ಐತಿ ಇವಾಗ ಅಡ್ಗೆ ಮನಿ. ಆಮೇಲೆ ಇಲ್ಲಿ ಮಿರ್ಚಿ ಮಾಡಿದ್ರಲ್ಲ ಈಗ, ಸೊ ಅದಿದೆ. ನೆಕ್ಸ್ಟ್ ಇಲ್ಲಿ ಸಬ್ಬಸ್ಗಿ ಪಲ್ಯ ಮಾಡತ್ತಾರ. ಬೀನ್ಸ್ ಮಾಡೈತಿ. ಬೀನ್ಸ್ ಮತ್ತು ಸಬ್ಬಸ್ಗಿ ಪಲ್ಯ ಇವತ್ತು. ಸೊ ಇಲ್ಲಿ ಬೀನ್ಸ್ ಪಲ್ಯ ರೆಡಿ ಐತಿ. ಆಲ್ರೆಡಿ ರೊಟ್ಟಿನೂ ರೆಡಿ ಅದಾವು. ಇಲ್ಲಿ ಪಲ್ಯ ಒಂದಾದ್ರೆ ಮುಗೀತು. ಇನ್ನೇನು ಅನ್ನ ಸಾಂಬಾರು ಅಷ್ಟೇ ಉಳಿತು. ಸುಡಾತೈತಿ. ನಿನ್ನೆ ನಮ್ಮ ಮನೆ ಒಳಗೆ ಒಂದಿಷ್ಟು ಸಾರಿ ಶಾಪಿಂಗ್ ಮಾಡ್ಕೊಂಬಂದಾರ್ರಿ. ಇಲ್ಲಿ ನೋಡಿಲ್ಲ, ನಮ್ಮ ಮಮ್ಮಿ ಶಾಪಿಂಗ್ ಮಾಡ್ಕೊಂಬಂದಾಳ, ಮತ್ತು ಆಂಟಿ ಮಾಡ್ಕೊಂಬಂದಾರ, ಮತ್ತು ಅಮ್ಮ ಮಾಡ್ಕೊಂಬಂದಾರ. ಸೊ ಇಷ್ಟು ಮಾಡ್ಕೊಂಬಂದಾರ. ಯಾವ ಥರ ಅದಾವು, ಆಮೇಲೆ ಪ್ರೈಸ್ ಏನು ಎಲ್ಲ ಹೇಳ್ತೀನಿ. ಸಾರಿ ತೋರಿಸ್ ಮಮ್ಮಿ ಯಾವ್ಯಾವ ತಗೊಂಡಿರಿ ಅಂತ ಹೇಳಿ. ಸೊ ಫಸ್ಟ್ ಸಾರಿ ಬಂದೆ ಈ ಥರ ಆಯ್ತು ನೋಡ್ರಿ. ಅದು ಕಲರ್ ಇದು ಮಮ್ಮಿ ತಗೊಂಡಾಳೆ. ಇದನ್ನು ಇದು ಪೂರ್ಣಿಮಾ ಸಿಲ್ಕ್ ಅಂತ ಹೇಳಿ ವಿತ್ ಬ್ಲೌಸು ಇರ್ತೈತಿ. ಇದು ಈ ಕಲರ್ ಐತಿ. ನೆಕ್ಸ್ಟ್ ಸಾರಿ ನೆಕ್ಸ್ಟ್ ಇದ ಕಲರ್ ಒಳಗೆ ಇದು ನೋಡ್ರಿ. ಇದು ಬಂದು ಅಂಟಿ ತಗೊಂಡಾಳ ಅಂತ ಫಸ್ಟ್. ನೆಕ್ಸ್ಟ್ ಸಾರಿ ಬಂದು ಯಾವ ಥರ ಐತಿ ತೋರಿಸಿ. ಯಾವ್ದ್ರ ಒಳಗಿದೆ, ಎದ್ರೊಳಗಂಟಿ ಇದು ಸಿಂಧೂರ್ ಅಂತ ನೋಡ್ರಿ. ಈ ಥರ ಐತಿ. ಡೈಲಿ ಎಲ್ಲಾದ್ರೂ ಹೊರಗಡೆ ಹೋಗೋವಾಗ ಹಾಕೊಳಕ್ಕೆ ಚಲೋ ಐತಿ. ಟೆಂಪಲ್ಲಿಗೆಲ್ಲ ಹೋಗೋವಾಗ ಆಮೇಲೆ ನೆಕ್ಸ್ಟ್ ಈ ಥರ ಒಂದೈತಿ. ಸೊ ಇದನ್ನು ತಗೊಂಡಾಳ ಮಮ್ಮಿ. ಇಲ್ಲೇ ವರ್ಕ್ ಬಂದೈತಿ. ಇದು ಚೆನ್ನಾಗಿ ಕಾಣಿಸ್ತೈತಿ. ಉಟ್ಕೊಂಡ್ರಿ ಇನ್ನೂ ಮಸ್ತ್ ಕಾಣಿಸ್ತೈತಿ. ನೋಡೋಕಿನ್ನ ಇವಿಷ್ಟು ಮಮ್ಮಿ ತಗೊಂಡಾಳ ಸಾರೀಸ್ ಎಲ್ಲ. ಇಲ್ಲೆಲ್ಲ ಅದಾವ ನೋಡ್ರಿ ಇವು. ಆಮೇಲೆ ನೆಕ್ಸ್ಟ್ ಇದನ್ನು ತೊಗೊಂಡ್ಯಾ ಮಮ್ಮಿ? ಮಮ್ಮಿ ಫುಲ್ ಶಾಪಿಂಗ್ ಮಾಡ್ಯಾಳ ನೋಡ್ರಿ. ನಾ ತಗೊಳಕತ್ರ ಬೈತಾಳ ಹಂಗೆ. ಸರ್ ಎಷ್ಟು ತಗೊಂತೀನಿ ನಾನು? ಡಬಲ್ ತಗೊಂತೀವಿ. ಇದೊಂದು ಸಾರಿ. ಇದು ಚೆನ್ನಾಗೈತಿ ಕಲರ್. ಎಲ್ಲ ಚಾಕ್ಲೇಟ್ ಹೆಂಗಾಗತ್ತೆ ಇದು? ಎಲ್ಲ ಬೇರೆ ಎಕ್ಸ್ಚೇಂಜ್ ಮಾಡಿದ್ನಲ್ಲ ನಿಮ್ಮ ಅಮ್ಮ. ಇನ್ನು ಇದೇ ಥರನ ಕಲರ್ ಅಷ್ಟೇ ಚೇಂಜ್. ಸೊ ಇದು ಮರೂನ್ ಒಳಗೆ ಐತಿ. ಇದನ್ನು ಅಂಟಿ ತಗೊಂಡಾಳ. ಆಮೇಲೆ ಇದನ್ನು ಅಂಟಿ ತಗೊಂಡಾಳ. ಇವೆರಡು ಸಾರಿ ಅಂಟಿ ತಗೊಂಡಾಳ. ಆಮೇಲೆ ಈ ಸೈಡ್ ಒಂದೈತಲ್ಲ, ಇದನ್ನು ಮತ್ತು ಇದನ್ನು ಅಮ್ಮ ತಗೊಂಡಾರ. ಸೊ ಇವಿಷ್ಟು ನಿನ್ನೆ ಸ್ಯಾರಿ ಶಾಪಿಂಗ್ ಮಾಡ್ಕೊಂಬಂದಾರ ನೋಡ್ರಿ. ಟೋಟಲ್ ಎಷ್ಟು ಅದಾವು? 8 ಸ್ಯಾರಿ ತೊಗೊಂಬಂದಾರ. ಹಲೋ ಅಗೇನ್. ಸೊ ಇವತ್ತು ನಾವು ಲಂಚಿಗೆ ಅಂತ ಹೇಳಿ ಇಲ್ಲಿ ಜಾಮೂನ್ ಮಾಡಾಕತ್ತೀವಿ. ಇವತ್ತಿನ ಸ್ಪೆಷಲ್ ಲಂಚ್ ಜಾಮೂನ್ ಐತಿ. ಸೊ ಇವಾಗ ಜಾಮೂನ್ ಮಾಡಬೇಕು. ಇದು 2 ಪ್ಯಾಕೆಟ್ ಐತಿದೆ. MTRದು ಬೈ 1 get 1 ಇರ್ತೈತಲ್ರಿ. ಸೊ ಅದೈತಿದೆ. ಇವಾಗ ಈ ಜಾಮೂನ ಹಿಟ್ಟೆಲ್ಲ ನಾದ್ಕೊಂಡು ಆಮೇಲೆ
ಮಾಡ್ಬೇಕು. ಇವಾಗ ಪಟ ಅಂತ ಮಾಡೋಣ ಅಂತ ಇಲ್ಲೇ ಒಂದು ಬೌಲ್ ಥರ ತೊಗೊಂಡೇನಿ. ಸೊ ಈ ಜಾಮೂನ್ ಪ್ಯಾಕೆಟನ್ನೆಲ್ಲ ಹಿಟ್ಟು ಹಾಕ್ಬೇಕೀಗ. ಸೊ ಇವಾಗ ಜಾಮೂನ್ ಪ್ಯಾಕೆಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇನ್ನು ಪ್ಯಾಕೆಟ್ ಹಾಕ್ಕೊಳ್ಳೋಣ ಅಂತ ಹಿಟ್ಟೆಲ್ಲನೂ. ಸೊ ಟೋಟಲ್ 2 ತೊಗೊಂಡಿದ್ನಲ್ರಿ ನಾನು, 2 ಹಾಕ್ತೀನಿ ಇದಕ್ಕೆ. ಇದನ್ನ ಜಸ್ಟ್ ಕಲಿಸ್ಬೇಕು. ಸೊ ಹಾಗಾಗಿ ಕಲಸೋಣಂತ ಇದನ್ನ. ಇವಾಗ ಹಿಟ್ಟು ನಾದ್ಬೇಕ್ರಿ. ಹಿಟ್ಟು ನಾದಾಗ ಅಂಥೇಳಿ ನಾನು ಹೊರಗೆ ಬಂದ್ಬಿಟ್ಟು ನೋಡ್ರಿ, ಇಲ್ಲೇ ಕಟ್ಟಿ ಮ್ಯಾಗ ಕುಂತೀನಿ. ಸೊ ಇಲ್ಲೇ ಬಂದ್ರಾಯ್ತು ಒಳಗೇನು ಮಾಡೋದು ಅಂಥೇಳಿ. ಜಸ್ಟ್ ಜಾಮೂನ್ ಅಷ್ಟೇ ಮಾಡೋದಿತ್ತು. ಆಲ್ರೆಡಿ ಎಲ್ಲ ಅಡುಗೆನೂ ಮುಗ್ಸ್ಯಾರ್ರಿ. ಸೊ ಇದನ್ನು ಮಾಡಿದ್ರೆ ಮುಗಿತೈತಿ. ಇವಾಗ ಪಟ ಅಂತ ಕಲಸೋಣಂತ. ಇದನ್ನ ಜಸ್ಟ್ ಕಲಿಸ್ಬೇಕಂತ, ನಾದ್ಕೋಬಾರ್ದು ಇದನ್ನು. ಇವಾಗ ಇಲ್ಲೇ ಸಕ್ಕರೆ ಹಾಕೊಳಕತ್ತೈತ್ರಿ. ಈ ಬಟ್ಲದ್ಲೇ 2 ಬಟ್ಲ ಹಾಕೋಬೇಕಂತ ನೋಡ್ರಿ. 2 ಪ್ಯಾಕೆಟ್ ತೊಗೊಂಡೆ ನಾನು ಜಾಮೂನ್. ಹಾಗೆ ಕೇಸಿದ್ರೆ 3 ಬಟ್ಲ ಹಾಕ್ಬೇಕ. ಅದ್ರ ಸ್ವೀಟ್ ಭಾಳ ತಿನ್ನಂಗಿಲ್ಲ. ಈಗ 2 ಅರ್ಧ ಹಾಕ್ತೈತೆ. 2 ಅರ್ಧ ಹಾಕ್ತೀನ. ಸ್ವೀಟ್ ತಿನ್ನೋರಿಗೆ 3 ಹಾಕೊಂಡ್ರೆ ಚೆನ್ನಾಗಿರ್ತೈತಿ. ಈಗ ನಾವು ಸ್ವೀಟ್ ತಿನ್ನಂಗಿಲ್ಲ ಜಾಸ್ತಿ. ಸೊ ಹಾಗಾಗಿ ಇಲ್ಲೇ 2 ಅರ್ಧ ಹಾಕೊಂಡೈತಿ. ಇವಾಗ ಇದನ್ನ ನೀರು ಹಾಕಿ ಕರ್ಗಸಕ್ಕಿಡ್ಬೇಕು. ಇದನ್ನ ಇಲ್ಲ ಆಲ್ರೆಡಿ ಹಿಟ್ಟೆಲ್ಲ ನಾದಿ ಇಟ್ಟಿನಿ. ಸೊ ಈಗ ನೀರು ಹಾಕೋಣ. ಇದಕ್ಕೆ ಸಕ್ಕರೆ ಸಾಕನ ಮಮ್ಮಿ? ಇಷ್ಟು ಸಾಕ. 5 ನಿಮಿಷ ಹಂಗ ಬಿಡ್ಬೇಕು ಅದನ್ನ ಹಿಟ್ಟನ್ನ. ಅಂದ್ರೆ ಚಲೋ ಆಗ್ತೈತಿ, ಮೆತ್ತಗ ಹಾಕವು ಜಾಮೂನ್ ಎಲ್ಲ. ಸೊ ಹಾಗಾಗಿ ಇವಾಗ ವೇಟ್ ಮಾಡೋಣ ಅಂತ ಅಷ್ಟೊತ್ತಿಗೆ ಪಾಕ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಪಾಕ ರೆಡಿ ಮಾಡ್ಕೊಳಕ್ಕೆ ನಾನು ಮತ್ತು ಮಮ್ಮಿ ಬಂದೀವಿ. ಸೊ ಇವಾಗ ಸಕ್ಕರೆ ಎಲ್ಲ ಹಾಕೈತಿ. ಇದೆಲ್ಲ ಕರಗಬೇಕು. ಕರಗಿದಾದ್ಮೇಲೆ ನೆಕ್ಸ್ಟ್ ಅದನ್ನು ಹಂಗೆ ಇಡಬೇಕು. ಆಮೇಲೆ ನಾವು ಜಾಮೂನ್ ಮಾಡೋಣ ಅಂತ. ಅದೇನು ರೌಂಡಾಗಿ ಮಾಡ್ತಾರಲ್ಲ, ಸೊ ಅದನ್ನು ಮಾಡ್ಬೇಕೀಗ ಒಂದು 5 ನಿಮಿಷ ಬಿಟ್ಟು. ಏನೇನೇನೇನೋ ತೊಗೊಂಬಂದ್ಲ ನೋಡ್ರಿ. ಇದು ಟೊಮ್ಯಾಟೊ ಬಾತ್ ಅಂತ, ಟೊಮ್ಯಾಟೊ ರೈಸ್ ಮಾಡೋದು. ಆಮೇಲೆ ಇಲ್ಲೇನು ಎಲ್ಲ ಮಸಾಲ ತೊಗೊಂಬಂದ್. ಇದಕ್ಕ ಇಷ್ಟು ಏಲಕ್ಕಿಗೆ 100 ರೂಪಾಯಿ ಪಾವಕ್ಕೆ ತುಟ್ಟದಾವ್ ಬಿಡು. ಆಮೇಲೆ ನೆಕ್ಸ್ಟು ಇದು ಅಡಿಕೆ, ಆಮೇಲೆ ಚಕ್ಕೆ, ಇದು ಲವಂಗ. ಇದು 80 ರೂಪೀಸ್. ಇದು 30 ಎಷ್ಟೈತಿ? ಇದು ಎಷ್ಟೈತೆ ಹಂಗೆ ಪ್ಯಾಕೆಟನ್ನು? ಇದು 30 ರೂಪೀಸ್. ಆಮೇಲೆ ಇದು ಅಡಿಕೆ ಒಂದು ಎಷ್ಟು ಬೇ? ಇದು 220 ಅಂತ. ಇದು ಅಡಿಕೆ. ಏಲಕ್ಕಿ ಇದಂತರೂ 100. ಸೊ ಇಷ್ಟನ್ನು ತೊಗೊಂಬಂದಾಳೆ ಗಂಟೆ ಜಸ್ಟ್. ಇವು ಟೊಮ್ಯಾಟೊ ಬಾತ್ ಆಗಲೇ ಹೇಳಿದ್ನಲ್ಲ, ಟೊಮ್ಯಾಟೊ ರೈಸ್ ಮಾಡೋಕ್ಕೆಲ್ಲ ಮಸ್ತ್ ಆಗ್ತೈತಿ. ಇಲ್ಲ ಆಲ್ರೆಡಿ ಇಷ್ಟು ತಗೊಂಡೆ ಏಲಕ್ಕಿ ಅದಾವು. ಏಲಕ್ಕಿ ಪ್ಯಾಕೆಟು ಇದಕ್ಕೆ ಹಾಕ್ಬೇಕನ 1-2 ಏಲಕ್ಕಿನ ಆಂಟಿ? ಇದಕ್ಕೆ ಹಾಕ್ಬೇಕನ 2 ಏಲಕ್ಕಿನ? ಇದಕ್ಕೆ ಹಾಕ್ರಿ 1-2 ಏಲಕ್ಕಿನ. ಎಷ್ಟು? 5 ಹಾಕ್ಬೇಕಾ? ಜಾಮೂನ್ ನಾ ಮಾಡತ್ತೀನಿ, ಇವ್ರಿಬ್ರು ಮಾಡತ್ತಾರೆ. ನಾ ವಿಡಿಯೋ ಮಾಡ್ಕೋತ ಮಾಡತ್ತೀನಿ. ಸ್ಟಾಲ್ ಸಕ್ಕರೆ ಎಲ್ಲ ಕರ್ಗೈತಿ. ಇನ್ನೊಂದು ಸ್ವಲ್ಪ ಅಷ್ಟ ಬಾಕಿ ಐತಿ. ಸಿಪ್ಪಿ ಜೊತೆನ ಹಾಕ್ಬೇಂಟಿ ಅಂದ್ರೆ ಚಲೋ ಆಗ್ತೈತಿ. ಬಿಚ್ಚಕ್ಕತೆ. ಇವಾಗ ಏಲಕ್ಕಿ ಹಾಕ್ಬೇಕಿದೆ. ಏಲಕ್ಕಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ನೋಡ್ರಿ. ಮಸ್ತ್ ಫ್ಲೇವರ್ ಕೊಡ್ತೈತಿ ಇದು. ಅದ್ರ ಸಂಬಂಧ ಏಲಕ್ಕಿ ಹಾಕೋದು. ಇವಾಗ ಇದು ಫುಲ್ ಕರಗಿದಾದ್ಮೇಲೆ ಹಂಗೆ ಇಡೋಣ ಇದನ್ನ. ಅಷ್ಟೊತ್ತಿಗೆ ಇಲ್ಲೇ ರೌಂಡ್ ಆಗಿ ಜಾಮೂನ್ ಮಾಡ್ಕೊಂಬರೋಣಂತ. ಇದಕ್ಕೆ ತುಪ್ಪ ಯೂಸ್ ಮಾಡ್ಬೇಕು ನೋಡ್ರಿ, ಜಾಮೂನ್ ಮಾಡಕ್ಕೆ ಚೆನ್ನಾಗಕ್ಕೈತಿ. ಇಲ್ಲೇ ಹಿಟ್ಟು ರೆಡಿ ಐತಿ. ಆಮೇಲೆ ಇಲ್ಲೊಂದು ಸ್ವಲ್ಪ ತುಪ್ಪ ತೊಗೊಂಡೈತಿ. ಇದನ್ನು ಸ್ವಲ್ಪ ಕೈಗೆ ಹಚ್ಕೊಂಡು ಆಮೇಲೆ ಇದನ್ನು ಚೆನ್ನಾಗಿ ಮಿದ್ಕೋಬೇಕು ನೋಡ್ರಿ. ಇದು ಈ ಥರ ಮಿದ್ಕೋತ ಮಾಡ್ಬೇಕು. ಇದನ್ನು ಈ ಥರ ಸ್ವಲ್ಪ ಕೈ ಒಳಗೆ ಮಿದ್ದಿದಾದ್ಮೇಲೆ ಇಲ್ಲಿ ರೌಂಡಾಗಿ ಮಾಡಿಬಿಟ್ರೆ ರೆಡಿ ಆಗ್ತೈತಿ. ಮಿದ್ದಿದ್ರೆ ಕ್ರ್ಯಾಕ್ ಏನು ಬಿಡಂಗಿಲ್ರಿ. ಸೊ ಅದ್ರ ಸಂಬಂಧ ಮಿದ್ದಿತಾರೆ. ಇವೆಷ್ಟು ರೆಡಿ ಆಗ್ಯಾವ ನೋಡ್ರಿ ಜಾಮೂನ್. ಈಗ ಇವನ್ನ ಫ್ರೈ ಮಾಡ್ಬೇಕು. ಇವಾಗ
ಇಲ್ಲಿ ಸಕ್ಕರೆ ಪಾಕನೂ ರೆಡಿ ಐತಿ. ನೆಕ್ಸ್ಟ್ ಈ ಸೈಡ್ ಫ್ರೈ ಮಾಡಬೇಕು ಎಲ್ಲ ಜಾಮೂನು. ಎಲೆಕ್ಟ್ರಿಕ್ ಸ್ಟವ್ನ ಮಾಡಾತೈತಿ. ಸೊ ಇವಿಷ್ಟು ರೆಡಿ ಆದ್ವಿ ನೋಡ್ರಿ. ಫ್ರೈ ಮಾಡ್ಕೊಂಡೈತಿ ಇವನ್ನೆಲ್ಲಾನು. ಇವಾಗ ಈ ಸಕ್ಕರೆ ಪಾಕಕ್ಕೆ ಹಾಕ್ಬೇಕು. ಜಾಮೂನ್ ರೆಡಿ ಆದ್ಮೇಲೆ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವಿಲ್ಲಿ ಬಂದೀವಿ ದ್ಯಾಮವ್ವನ ಗುಡಿಗೆ. ಸೊ ಇವತ್ತು ನಾವು ಊರಿಗೆ ಹೊಂಟೀವ್ರಿ, ಅಂದ್ರೆ ಹುಬ್ಳಿಗೆ ಹೊಂಟೀವಿ. ಫೈನಲಿ ಹೋಗೋ ಟೈಮ್ ಬಂತು. ಸೊ ಹಾಗಾಗಿ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಹಾವನೂರ್ ಒಳಗೆ ಸ್ಪೆಷಲ್ ದೇವ್ರ ಇದು ಭಾಳ ಪವರ್ಫುಲ್. ಸೊ ಹಾಗಾಗಿ ನಾವು ಇಲ್ಲೇ ದ್ಯಾಮವ್ವನ ಗುಡಿಗೆ ಬಂದೇವಿ. ಸೊ ಪ್ರತಿ ಸತಿ ನಾವು ಇಲ್ಲಿ ಹಾವನೂರಿಗೆ ಬಂದ್ರೆ ಕಂಪಲ್ಸರಿ ಬರ್ತೀವಿ. ಈ ಹಾವನೂರ್ ದ್ಯಾಮವ್ವನ ಜಾತ್ರೆ ಜನವರಿ ಒಳಗೆ ಇರ್ತೈತಿ ನೋಡ್ರಿ. ಸೊ ನೀವು ಬಂದು ದರ್ಶನ ತಗೊಂಡು ಹೋಗ್ರಿ, ಮಸ್ತ್ ಆಗ್ತೈತಿ ಜಾತ್ರೆ ಮಾತ್ರ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ ನೆಕ್ಸ್ಟ್ ಲಾಗ್ನಾಗ ಸಿಗೋಣಂತ.